ನಮಸ್ಕಾರ. ಪ್ರಜಾರಾಜ್ಯ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ರಾಮಗೌಡ ಪಾಟೀಲ್. ಬೆಳಗಾವಿ ಜಿಲ್ಲೆಯಲ್ಲಿ ಬರದ ಬಿಸಿ, ಹಾನಿಗೊಳಗಾದ ಬೆಳೆಗಳ ಖುದ್ದಾಗಿ ಪರಿಶೀಲನೆ ನಡೆಸಿದ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ. ಬೆಳಗಾವಿಯಲ್ಲಿ ಮಳೆ ಕೊರತೆಯಿಂದ ಉಂಟಾಗಿರುವ ಬರ ಪರಿಸ್ಥಿತಿಯ ಹಿನ್ನೆಲೆಯಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಇಂದು ರಾಮದುರ್ಗ್, ಯರಗಟ್ಟಿ ತಾಲೂಕುಗಳಿಗೆ ವಿವಿಧ ಗ್ರಾಮಗಳಿಗೆ ಭೇಟಿ ನೀಡಿ ಬರ ಪರಿಸ್ಥಿತಿ ಹಾಗೂ ಬೆಳೆಗಳನ್ನು ಖುದ್ದಾಗಿ ಪರಿಶೀಲಿಸಿದರು. ಬೆಳೆ ಹಾನಿಯ ವಾಸ್ತವಿಕ ಸ್ಥಿತಿ ದಾಖಲಿಸಲು ಸಚಿವರಿಂದ ಅಧಿಕಾರಿಗಳಿಗೆ ಸೂಚನೆ. ರೈತರು ಎದುರಿಸುತ್ತಿರುವ ಸಮಸ್ಯೆಗಳು, ಬೆಳೆ ಹಾನಿಯ ಪ್ರಮಾಣ ಹಾಗೂ ಸರ್ಕಾರದ ವತಿಯಿಂದ ಕೈಗೊಳ್ಳಬೇಕಾದ ಕ್ರಮಗಳ ಕುರಿತು ಸಚಿವರು ಸ್ಥಳದಲ್ಲಿದ್ದ ರೈತರು ಹಾಗೂ ಅಧಿಕಾರಿಗಳೊಂದಿಗೆ ಚರ್ಚಿಸಿದರು. ರೈತರ ಜಮೀನುಗಳಿಗೆ ಭೇಟಿ ನೀಡಿದ ಸಚಿವರು ಮಳೆ ಕೊರತೆಯಿಂದಾಗಿ ಹಾನಿಗೊಳಗಾಗಿರುವ ವಿವಿಧ ಬೆಳೆಗಳ ಸ್ಥಿತಿಗಳನ್ನು ವೀಕ್ಷಿಸಿ ಜಮೀನಿನಲ್ಲಿರುವ ಶೇಂಗಾ, ಹೆಸರು, ಬೇಳೆ, ಈರುಳ್ಳಿ, ಮೆಕ್ಕೆಜೋಳ ಇತರ ಬೆಳೆಗಳು ಒಣಗಿರುವ ಸ್ಥಿತಿಯನ್ನು ಖುದ್ದಾಗಿ ವೀಕ್ಷಿಸಿ ರೈತರಿಗೆ ಆಗುವ ಸಮಸ್ಯೆ ಖುದ್ದಾಗಿ ಚರ್ಚಿಸಿ ಹಾನಿಯ ಪ್ರಮಾಣ, ಬೆಳೆಗಳ ಸ್ಥಿತಿ, ಮಳೆಯ ಪ್ರಮಾಣ ಅಧಿಕಾರಿಗಳಿಂದ ಮಾಹಿತಿ ಪಡೆದರು. ಮಳೆ ಬಂದಿದೆ ನೋಡ್ಲಿಕ್ಕೆ ಈಗಾಗಲೇ ನಮ್ಮ ಕೃಷಿ ಇಲಾಖೆಯವರು ಸರ್ವೆ ಮಾಡಿದ್ದಾರೆ. ಬಿತ್ತನೆ ಸಂಪೂರ್ಣವಾಗಿ ಮೋರ್ ದೆನ್ 90% ಆಗಿದೆ. ಆದರೂ ಕೂಡ ಇಲ್ಲಿ ಇತ್ತೀಚೆಗೆ ನೋಡಿದಾಗ ಭಾಳ ಗಂಭೀರ ಪರಿಸ್ಥಿತಿ ಇದೆ. ಇನ್ನೊಂದು 10 ದಿವಸದೊಳಗೆ ಮಳೆ ಆಗಿದೆ. ಒಂದು ಹಂತದಲ್ಲಿ ಅವರು ಸರ್ವೆ ಮಾಡಿದ್ದಾರೆ, ಇನ್ನೊಂದು ಹಂತಕ್ಕೆ ಮತ್ತೆ ಮಾಡಬೇಕಾಗ್ತದೆ. ನಂತರ ಬಹಳಷ್ಟು ಡ್ಯಾಮೇಜ್ ಆಗುವಂತ ಲಕ್ಷಣಗಳು ಕಾಣ್ತದೆ. ಇದಕ್ಕೆಲ್ಲ ವರದಿ ಮಾಡ್ತೀವಿ ಸರ್ಕಾರಕ್ಕೆ. ಸರ್ಕಾರ ಮುಂದೆ ಯಾವ ಕೇಂದ್ರ ಕಳಿಸ್ಬೇಕಾಗುತ್ತೆ. ನಂತರ ಬರಗಾಲ ಘೋಷಣೆ ಮಾಡುತ್ತಾರೆ. ಎಲ್ಲ ಹೋಗಿದೆ ಆಲ್ಮೋಸ್ಟ್ ಎಲ್ಲ ನೋಡ್ಲಿಕ್ಕೆ ಮಾತ್ರ. ಅದು ವಾಸ್ತವಿಕವಾಗಿ ಅಲ್ಲಿ ನೋಡ್ರೆ ಯಾವುದೇ ಬೆಳವಣಿಗೆ ಕಾಣ್ತಾ ಇಲ್ಲ. ಈಗ 65 ಏನೋ ಮಾಡಿದ್ದಾರೆ ಸರ್ವೆ, ಆದ್ರೆ ಬಹಳ ಇನ್ನೂ ಹೆಕ್ಟರ್ ಮಾಡಿದ್ದಾರೆ. ಆದ್ರೆ ಇನ್ನು ಬಹಳ ಜಾಸ್ತಿ ಆಗುವಂತ ಲಕ್ಷಣಗಳು ಕಾಣ್ಬಾರ್ದು. ನೀರು ಈಗ ಇಲ್ಲಿವರೆಗೆ ಇಲ್ಲ, ಇನ್ನು ಮುಂದೆ ಆಗ್ಬೋದು. ಆದ್ರೆ ಟ್ಯಾಂಕರ್ ಮೂಲಕ ಇಲ್ಲಿವರೆಗೆ ಒಳ್ಳೆ ಬೆಳೆಗೆ ಜೋಳ, ಕಬ್ಬು, ಅದು ನೀರ ಸಮಸ್ಯೆ ಇನ್ನೂ ಸಮಸ್ಯೆ ಆಗ್ಬೋದು. ಆಗಿದೆ, ಖಂಡಿತ ಆಗಿದೆ. ಇನ್ನೊಂದು 10 ವರ್ಷ ನಂತರ ಅದಕ್ಕೆ ಸರ್ಕಾರ ಮತ್ತೊಂದು ಪ್ಲಾನ್ ಮಾಡ್ತೀವಿ. ಒಂದು ಪ್ಲಾನ್ ಇತ್ತು, ಇನ್ನು 10 ವರ್ಷ ನಂತರ ಬೇರೆ ನಾವು ಸ್ಟೆಪ್ನ ಹಾಕ್ತೀವಿ. ಸೊ ಇದೇ ರೀತಿಯಾದ ಬೇರೆ ಕಡೆ ಹಾಕ್ತದೆ. ಇಲ್ಲಿವರೆಗೆ ಇಲ್ಲಿ ಮಾತ್ರ ಇತ್ತು. ಇದೇ ರೀತಿ ಮುಂದೆ ಮಳೆ ಬಂದರೆ ಬೇರೆ ತಾಲೂಕು ಕೂಡ ಇದು ಹೆಚ್ಚಾಗ್ತದೆ. ಸರ್ಕಾರಕ್ಕೆ ಇದು ಮಾಡ್ತೀವಿ, ಒಂದು 2 ಸಲ ಮಾಡ್ತೀವಿ. ಈಗ ಇಷ್ಟಕ್ಕೆ ಮಾತ್ರ ಕೊಟ್ಟು ಮತ್ತೆ 10 ವರ್ಷ ನಂತರ ಮತ್ತೆ ಮಾಡುವಂಥ ಪರಿಸ್ಥಿತಿ ಬರ್ಬೋದು. ಸರ್, ಈಗ ನೀವು ಕೊಡುವಂತ ಪರಿಹಾರ ಸರ್, ಅಂದ್ರೆ ಸರ್ಕಾರ ಕೊಡುವಂತ ಪರಿಹಾರ 1 ಎಕರೆಗೆ ಸಾಕಾಗಲ್ಲ. ತಾತ್ಕಾಲಿಕವಾಗಿ ಕೊಡ್ತಾರೆ, ಹೆಚ್ಚು ಮಾಡ್ತೀವಿ. ನೋಡೋಣ ಇನ್ನೂ ಸರ್ಕಾರ ಮಟ್ಟದಲ್ಲಿ ಯಾವ ಹೆಲ್ಪ್ ಮಾಡ್ಲಿಕ್ಕೆ ಸಾಧ್ಯ. ಸರ್, ಈಗ ಮಲಪ್ರಭಾ ಮೀಟಿಂಗ್ ಮಾಡ್ತೀರಿ ಸರ್, ಇವತ್ತು ಕುಡಿಯೋ ನೀರಿಗೆ ಅಷ್ಟೇ ಸೀಮಿತ ಇತ್ತು, ಕಾಲುವೆಗಳ ಮೂಲಕ ನೀರಿಗೆ ಸ್ವಲ್ಪ ರೈತರಿಗೆ ಕೂಡ ಕೊಡುವಂತ ಇದೇ ಆಗ್ತದೆ. ಮುಂದಿನ ಜುಲೈವರೆಗೆ ಕುಡಿ ನೀರು ಇಟ್ಕೊಳ್ಳಿಕ್ಕೆ ಜಾನುವಾರುಗಳ ಮಾರಾಟ ಸಂಖ್ಯೆ ಜಾಸ್ತಿ ಆಗ್ತಿದೆ ಸರ್. ಮೇವುದೇನಿಲ್ಲ, ಮೇವುದೇನು ತೊಂದರೆ ಇಲ್ಲ. ಇದೆ ನಮ್ಮಲ್ಲಿ ಸೆಪ್ಟೆಂಬರ್ ಮೇವು ಬ್ಯಾಂಕ್ ಸ್ಥಾಪನೆ ಮಾಡುವಂತ ಇಲ್ಲ, ಈಗಾಗಲೇ ಇದೆ ನಮ್ಮ ಕಡೆ ಐಡೆಂಟಿಫೈ ಮಾಡಿ ಇಟ್ಟಿದ್ದಾರೆ ಅಧಿಕಾರಿಗಳು. ಅದು ಅವಶ್ಯಕ ಇದ್ರೆ ಕೊಡ್ತೀವಿ. ಘೋಷಣೆ ಮಾಡ್ತೀರಾ, ಬರೀ ಬರಾದ್ ಘೋಷಣೆ ಮಾಡ್ತೀರಾ? ಅದಿನ್ನೂ ಕೇಂದ್ರ ಸರ್ಕಾರ ಮಾಡ್ಬೇಕು. ಅವ್ರಾದ್ಮೇಲೆ ಮುಂದೆ ಹೇಳ್ತೀವಿ. ನಾವು ವರದಿ ಕೊಡ್ತೀವಿ ಫಸ್ಟ್. ಕೇಂದ್ರ ಸರ್ಕಾರ ಮಾಡೋದು, ಅವ್ರು ಬರ್ಬೇಕು. ನಮ್ಮ ರಿಪೋರ್ಟ್ ಕೊಟ್ಟಾಗ ಅವ್ರು ಬರ್ತಾರೆ. ಬಂದ ಮೇಲೆ ಅದಕ್ಕೆ ಘೋಷಣೆ.
ಅವ್ರು ಬರೋದ್ರ ಹೆಸರು ಎಲ್ಲ ಹೋಗಿರುತ್ತೆ ಅಲ್ಲಿವರೆಗೆ ನಮಗೆ ನಾವು ಈಗಾಗಲೇ ನಮ್ಮ ಟೀಚರ್ ಹೇಳ್ದಂಗೆ ಮಧ್ಯ ಮಾಡ್ತೀವಿ ಮಧ್ಯಾಂತರ. ಯಾಕಂದ್ರೆ ಅವ್ರು ಬರೋವರೆಗೂ ಅಂತ ಬಹಳಷ್ಟು ಜನ ರೈತರು ಹೊಡೆದಾಗ್ತಿರ್ತಾರೆ ಎಲ್ಲ ನೋಡೋಣ, ಅದನ್ನ ನಾವು ನಮ್ಮ ಮಳೆ ಉಳಿಸ್ಕೊಳ್ಳೋದಿಲ್ಲ. CM ಅವ್ರ ಗಮನಕ್ಕೆ ತರ್ತೀವಿ. ಬೇರೆ ಹುಡ್ಕೊಂತ ಪ್ರಯತ್ನ ಮಾಡ್ತೀವಿ. ಸರ್. ಇನ್ನೊಂದು ಈಗ ಮಳೆ ಅಂದ್ರೆ ಇಡೀ ಜಿಲ್ಲೆದೊಂದು ತೋರಿಸ್ತಾರೆ ರಿಪೋರ್ಟ್, ಅಲ್ಲಿ ಸಮಸ್ಯೆ ಆಗುತ್ತೆ. ಅಂದ್ರೆ ಬೆಳಗಾವಿ ಖಾನಾಪುರ ಮತ್ತು ಬೆಳಗಾವಿ ಭಾಗದಲ್ಲಿ ಮಳೆ ಆಗಿರುತ್ತೆ, ಈ ಭಾಗದಲ್ಲಿ ಮಳೆ ಆಗಲ್ಲ. ಅದು ತಾಲೂಕು ವೈಸ್ ತೊಗೊಂಡ್ರೆ ನೀವು ಕ್ಲಿಯರಿಟಿ ಗೊತ್ತಾಗುತ್ತೆ. ಅದೇ ಹೇಳಿದ್ರೆ 10 ವರ್ಷದ ನಂತರ ಮತ್ತೆ ಇನ್ನು ರೀಸರ್ವೆ ಮಾಡೋದು ಅವಶ್ಯಕತೆ ಬೀಳುತ್ತೆ ಮಾಡ್ತೀವಿ. ಸರಿ.